ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದವರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಹಾಗಿದ್ರೆ ಏನು, ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕರ್ನಾಟಕ ಸರ್ಕಾರದ ಸರ್ವರಿಗೂ ಸೂರು ಯೋಜನೆಯಡಿ ಬಾಡಿಗೆ ಮನೆಯಲ್ಲಿರುವಂತಹ ವಸತಿ ರೈತರಿಗೆ ಉಚಿತ ಮನೆ ಅಥವಾ ಆರ್ಥಿಕ ಸಹಾಯ ಪಡೆಯಲು ಇದೀಗ ಭರ್ಜರಿ ಅವಕಾಶವನ್ನ ನೀಡಲಾಗಿದೆ. ಇದೀಗ ಬಾಡಿಗೆ ಮನೆಗಿಂತ ಗುಡಿಸಲೇ ಲೇಸು ಎನ್ನುವ ಮಾತಿದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಪುಟ್ಟ ಮನೆ ಇರಬೇಕು ಎನ್ನುವ ಕನಸು ಇರುವಂಥದ್ದು ಸಹಜ. ಆದರೆ ಇಂದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿವೇಶನ ಅಥವಾ ಮನೆ ಖರೀದಿ ಮಾಡುವುದು ಸಾಮಾನ್ಯರಿಗೆ ಒಂದು ಬಹಳಷ್ಟು ಕಷ್ಟ ಅಂತ ಹೇಳ್ಬೋದು. ಈ ಕನಸನ್ನ ನನಸು ಮಾಡಲು ಕರ್ನಾಟಕ ಸರ್ಕಾರ ಇದೀಗ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ನನ್ನ ಮನೆ ವಸತಿ ಯೋಜನೆ ಅಂತ ಹೇಳಿ ಒಂದು ಮಹತ್ವಾಕಾಂಕ್ಷೆಯಾದ ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ನೀವು ಕೂಡ ಬಾಡಿಗೆ ಮನೆಯ ಕಿರಿಕಿರಿ ಬಿಟ್ಟು ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಬಯಸಿದ್ರೆ ನೀವು ಈ ಯೋಜನೆಯ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಬೇಕು. ಕರ್ನಾಟಕದಲ್ಲಿ ವಸತಿ ರೈತರ ಸಂಖ್ಯೆಯನ್ನು ಶೂನ್ಯಕ್ಕೆ ಇಳಿಸಲು ಇದೀಗ ಸರ್ಕಾರವು ಬಸವ ವಸತಿ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳಂತಹ ಹತ್ತಾರು ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ಸೊ ಅದೇ ರೀತಿ ಸರ್ಕಾರವು ಕೇವಲ ಒಂದೇ ಯೋಜನೆಯನ್ನು ಇದೀಗ ನಂಬಿಕೊಂಡಿಲ್ಲ. ಜನರ ಅಗತ್ಯಕ್ಕೆ ತಕ್ಕಂತೆ ವಿವಿಧ ಯೋಜನೆಗಳನ್ನು ಕೂಡ ರೂಪಿಸಿದೆ. ಗ್ರಾಮೀಣ ಪ್ರದೇಶದ ಬಡ ಜನರಿಗಾಗಿ ಬಸವ ವಸತಿ ಯೋಜನೆ ಅತ್ಯಂತ ಜನಪ್ರಿಯವಾಗಿದೆ. ಇಲ್ಲಿ ಮನೆ ನಿರ್ಮಾಣಕ್ಕೆ ಸುಮಾರು 1.5 ಲಕ್ಷದವರೆಗೆ ಆರ್ಥಿಕ ನೆರವು ಸಿಗುತ್ತೆ. ಇನ್ನು ನಗರವಾಸಿಗಳಿಗಾಗಿ ವಾಜಪೇಯಿ ನಗರ ವಸತಿ ಯೋಜನೆ ಮತ್ತು ಬೆಂಗಳೂರಿನಲ್ಲಿ ಬಾಡಿಗೆಗೆ ಇರುವವರಿಗಾಗಿ 1 ಲಕ್ಷ ಬಹುಮಾಡಿ ಯೋಜನೆ ಕೂಡ ಲಭ್ಯವಿದೆ. ಈ ಯೋಜನೆಯಡಿ ಸಣ್ಣ ಹಿಡುವಳಿದಾರರು ಅಥವಾ ಭೂಮಿ ಇಲ್ಲದವರು ಕೂಡ ಫ್ಲಾಟ್ಗಳನ್ನು ಖರೀದಿಸೋಕೆ ಲಾಭ ಕೂಡ ನೀವು ಇದರದ್ದು ಪಡಿಬಹುದು. ಇನ್ನು ನನ್ನ ಮನೆ ವಸತಿ ಯೋಜನೆ ಹೇಗೆ? ಸೊ ಇದೇನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದವರಾಗಿದ್ದರೆ 32,000ಕ್ಕಿಂತ ಕಡಿಮೆ ಇರಬೇಕು. ನಗರ ಪ್ರದೇಶ ಆದರೆ 87,600ಕ್ಕಿಂತ ಹೆಚ್ಚಿರಬೇಕು. ಸೊ ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಸ್ವಂತ ಮನೆ ಇರಬಾರ್ದು. ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಇನ್ನು ಬೆಂಗಳೂರಿನ ವಸತಿ ಯೋಜನೆಯಾದರೆ ಕನಿಷ್ಠ 1 ವರ್ಷದ ವಾಸ ದೃಢೀಕರಣ ಕೂಡ ಅಗತ್ಯ ಆಗಿರುತ್ತೆ. ಸೊ ಈ ಹಿಂದೆ ಸರ್ಕಾರದಿಂದ ಯಾವುದೇ ವಸತಿ ಯೋಜನೆಯ ಲಾಭ ಪಡೆದಿದ್ದರೆ ಮತ್ತೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಕೂಡ ಇರಲ್ಲ. ಹಾಗಾಗಿ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಮತ್ತು ಪಡಿತರ ಚೀಟಿಯಲ್ಲಿರೋ ಹೆಸರು ಕೂಡ ಮಿಸ್ ಮ್ಯಾಚ್ ಆಗ್ತಾ ಇದೆಯಾ ಅಥವಾ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ತಿಳ್ಕೊಂಡು ಆನಂತರ ನೀವು ಅರ್ಜಿಯನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.